ಸೊ ಮೊದಲನೇದಾಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಮನವಿ ಹೋಗೋದು ಬಂದಿದ್ದಕ್ಕೆ ಇವತ್ತು ಕೋಕೇನ್ ಕಡೇ ದಿನದ ಶೂಟು, ಒಂದು ದೊಡ್ಡ ಪ್ರಯಾಸಕರವಾದ ಜರ್ನಿ ಸಿನಿಮಾ, ಸಖತ್ ಆ್ಯಕ್ಷನ್ ಬೇಸ್ ಸಿನಿಮಾ. ನಮ್ಮ ಹೆಮ್ಮೆಯ ಶಿವರಾಜ್ ಕುಮಾರ್ ಸರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಪ್ರೌಡ್ಲಿ ಪ್ರೆಸೆಂಟ್ಸ್ ನೋ ಕೋಕೇನ್. ತುಂಬ ಖುಷಿಯಾಗುತ್ತೆ. ನಮ್ಮ ಸೆಟ್ಟಿಗೆ ಕೂಡ ವಿಸಿಟ್ ಮಾಡಿ ಹಾರೈಸಿದ್ರು. ಮೊನ್ನೆ ಕೂಡ ಅದೇ ಕೇಳಿದ್ರು. ನಮ್ಮ ಸ್ಪೆಷಾಲಿಟಿ ಏನು ಅಂದರೆ ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ನೋಡಿ ಬೆಳೆದ್ವಿ. ಭವ್ಯ ಮೇಡಮ್ ನಮ್ಗೆ ಯಾವತ್ತಿಗೂ ಹೆಮ್ಮೆ ನೋಡಿ. ರವಿ ಸರ್ ಡವು, ಶಂಕರಣ್ಣವ್ರ ಡವು, ವಿಷ್ಣು ಸರ್ ಅವ್ರ ಡವು, ಅಂಬರೀಷ್ ಅಣ್ಣವ್ರ ಡವು ಇವತ್ತು ನಮ್ಮ ಸಿನಿಮಾದಲ್ಲಿ ನಮ್ಮ ತಾಯಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಇದೆ, ನಮ್ಗೆ ಬಹಳ ಹೆಮ್ಮೆ ಇದೆ. ನಾನು ಜೀವನದಲ್ಲಿ ಯಾವಾಗಲೂ ಒಂದು ಮಾತು ಹೇಳ್ತೀನಿ, ಏನಂತ ಅಂದರೆ ನಾವು ಹೆಣ್ಮಕ್ಳಿಗೆ ಏನು ಉದಾಹರಣೆ ಕೊಡ್ತೀವಿ, ಅವ್ರು ನೋಡ್ಕೊಂಡು ಪುರಾಣದಲ್ಲಿ ಅವ್ರು ನೋಡಿ ಕಲ್ತ್ಕೊ, ಇತಿಹಾಸದಲ್ಲಿ ಇವ್ರು ನೋಡ್ಕೊ ಕಲ್ತ್ಕೊಂತೆ. ನಾನು ಹಂಗೆ ಹೇಳೋದೇ ಇಲ್ಲ. ನಾನು ನನ್ನ ಹೆಂಡ್ತಿಗೆ ಹೇಳೋದಷ್ಟು ಭವ್ಯ ಮೇಡಮ್ ನೋಡ್ಕೊ ಕಲ್ತ್ಕೊ ಅಂತ ಹೇಳ್ತೀನಿ. ಯಾಕೆಂದರೆ ಹೃದಯ ಹಿಡಿತು ಫಿಲಮಲ್ಲಿ ಇವ್ರ ಗಂಡಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ, ಅಂಬರೀಷ್ ಅಣ್ಣಂಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ. ಮಾಡ್ಕೊಳ್ಳಿ ಆ ಥರ ಇರಬೇಕು ಅಂತ ನಾನು ನನ್ನ ಹೆಂಡ್ತಿಗೆ ನಿಮ್ಮನ್ನೇ ತೋರಿಸ್ತಾ ಇರೋದು. ಸೊ ತುಂಬ ಖುಷಿ ಆಯಿತು. ಯಾಕೆ ಸರ್ ಹೌದು ಎಷ್ಟು ಜನ ಬೇಕು ಅಂತ ಬೇಡ ಹಂಗಲ್ಲ, ಹಂಗಿದ್ರೆ ಗಲಾಟೆ ಇರಲ್ಲ ಅಂತ ಹೇಳಿದ್ದು. ಇವ್ರು ನೋಡ್ಕೊ ಕಲ್ತ್ಕೋಬೇಕು ಅಂತ. ಅದೇ ಅದನ್ನ ನಾನು ಹೇಳ್ದ, ನಾನು ಹೆಣ್ಮಕ್ಳು ಹಂಗಿರ್ಲಿ ಅಂತ ಹೇಳಿದೆ. ಹೆಣ್ಮಕ್ಳು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತೇ ಕಣ್ಣಣ್ಣ, ಕಲಾವಿದ ಕಣ್ಣಣ್ಣ ಇರಲಿ. ಸೊ ಮೇಡಮ್ ನಮಗೆ ಹೆಮ್ಮೆ, ತುಂಬ ಖುಷಿ ಆಯಿತು. ಇಷ್ಟು ಸಲ ಅಳಿಸಿದ್ದಾರೆ, ಎಮೋಷನ್ಲಿ ನಿಮ್ಮನ್ನು ಚಾಲೆಂಜಿಂಗ್ ಪಾತ್ರಗಳು ಮಾಡಿದ್ದಾರೆ. ಸಾಂಗ್ಲಿಯಾನ ಇರ್ಬೋದಂಥ ಅದ್ಭುತವಾದ ಸಿನಿಮಾಗಳು ಇವ್ರ ಅಕೌಂಟಲ್ಲಿದೆ. ಮೇಡಮ್ ಅಕೌಂಟಲ್ಲಿ ದುಡ್ಡು ಎಷ್ಟಿದೆಯೋ ಅಲ್ಲೋ ಗೊತ್ತಿಲ್ಲ, ಅದಕ್ಕಿಂತ ಜಾಸ್ತಿ ಸಕ್ಸಸ್ ಇದೆ. ಸೊ ಇವರೆಲ್ಲ ನಮ್ಗೆ ಹೆಮ್ಮೆ. ಏನಾದರೂ ನಾನು ಸಿನಿಮಾ ಭವ್ಯ ಮೇಡಮ್ ಜೊತೆ ಸಿನಿಮಾ ಮಾಡಿದೆ ಅಂದರೆ, ಶೋಭರಾಜ್ ಸರ್ ಜೊತೆ ಸಿನಿಮಾ ಮಾಡಿದೆ ಅಂದರೆ ಸುಳ್ಳು. ಇವರಿಬ್ಬರ ಜೊತೆ ಸಿನಿಮಾ ಕಲಿತಾ ಇದ್ದೀನಿ, ನನಗದು ಹೆಮ್ಮೆ. ಯಾವತ್ತಿಗೂ ಬಹಳ ಇನ್ಸ್ಪಿರೇಷನ್ ಆಗಿರ್ತಾರೆ ನನಗೆ. ಥ್ಯಾಂಕ್ ಯು ಭವ್ಯ ಮ್ಯಾಮ್, ನೀವು ನಮ್ಮ ಜೊತೆ ಈ ಸಿನಿಮಾದಲ್ಲಿ ನಿಮ್ಮನ್ನು ನಗಿಸ್ತಾರೆ. ಒಂದು ಒಳ್ಳೆ ಲೇಡಿ. ಆ್ಯಂಡ್ ಇನ್ನೊಂದು ವಿಷಯ ದಯವಿಟ್ಟು ಹೇಳ್ತೀನಿ, ಈ ಸಿನಿಮಾದಲ್ಲಿ ಇರೋ ಹೆಸರು ಕಮಲಾ ಅಂತ ಪಾತ್ರದ ಹೆಸರು. ಕಮಲಾ ಅಂದ್ಬಿಟ್ಟು ಕಾಂಗ್ರೆಸ್ನವ್ರು ಸಿನಿಮಾ ನೋಡದೆ ಹೋಗ್ಬೇಡಿಪ್ಪ, BJP ಸಿಂಬಲ್ ಅನ್ಕೊಂಡು ಕಾಂಗ್ರೆಸ್ನವರು JDS ಅವ್ರು ನೋಡದೆ ಹೋಗ್ಬೇಡ್ರಪ್ಪ. ದಯವಿಟ್ಟು ಹೆಸರು ಕಮಲಾ ಅಷ್ಟೇ. ಕಮಲನ್ನ ಕಾಂಗ್ರೆಸ್ನವರು ನೋಡಿ, BJP ಅವ್ರು ನೋಡಿ, JDS ಅವ್ರು ನೋಡಿ, ಎಲೆಕ್ಷನ್ ನಿಂತ್ಕೊಳ್ಳದೆ ಇದ್ದವ್ರು ನೋಡಿ, ಎಲೆಕ್ಷನ್ ನಿಂತು ಸೋತಿರೋರು ನೋಡಿ. ಕರೆಕ್ಟ್ ಅಲ್ಲ ಮೇಡಮ್? ಹೌದಲ್ವಾ? ಎಷ್ಟು ಮಜಾ ಕೊಡ್ತಾರಲ್ವಾ ನಮ್ಮ ಪ್ರಥಮರು, ಬೋರೇ ಆಗಲ್ಲ. ಸೊ ಕಮಲಾ ಅಂತ ಹೆಸರು ರೋಸ್ ಇಟ್ಬಿಟ್ಟು. ಸೊ ಇನ್ನು ಶೋಭರಾಜ್ ಸರ್ ಇವತ್ತು ಸರ್ ಅವ್ರಿಗೆ ಇಷ್ಟೋ ತನಕ ಇಲ್ಲಿ ಬರೋದಕ್ಕೆ ಲೇಟ್ ಆಗಿದ್ದಕ್ಕೆ ಯಾಕೆಂದರೆ ಶೋಭರಾಜ್ ಸರ್ರೇ ಕಾರಣ. ಅಲ್ಲಿ ಯಾಕೆಂದರೆ ಅವ್ರು ಒಂದು ಮಾತು ಹೇಳಿದ್ರು, ಲಾಸ್ಟು ಪ್ರಥಮ ನಾನು ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ನಿನ್ನ ಹಾಕೊಂಡು ಮಾತೇ ಇಲ್ದಾರ ಪಾತ್ರ ಇದು, ಅದ್ರ ಬಗ್ಗೆ ಅಪ್ಡೇಟ್ ಕೇಳ್ತಾರೆ. ಏನು ಯೋಚನೆ ಮಾಡಲಿ, ಇವ್ರನ್ನ ಒಪ್ಪಿಸಿ ಡೈರೆಕ್ಷನ್ನೇ ಬೇಡ, ನೀವು ಸ್ಟಾರ್, ನೀವು ಸುಮ್ಮನೆ ಸ್ಟಾರ್ ಆಗಿರಿ ಅಂತ ಒಪ್ಸಕ್ಕೆ ಕರ್ಕ ಬರೋದಕ್ಕೆ 2 ಅವರ್ ಲೇಟ್ ಆಯಿತು. ನಿಮ್ಮನ್ನು ಇಷ್ಟೆಲ್ಲ ಕಾಯಿಸೋದಕ್ಕೆ ಸರ್ರೇ ಕಾರಣ. ಹೌದಲ್ವಾ ಸರ್? ಗೊತ್ತು, ನಾನು 3 ಸಲ ಬಂದು ಹೇಳಿದೆ. ಸೊ ತುಂಬ ಖುಷಿ ಆಯಿತು. ಶೋಭರಾಜ್ ಸರ್ ಇದ್ದಾರೆ. ಕನ್ನಡಕ್ಕೆ ಬಹಳ ಪ್ರತಿಭಾವಂತೆ ನನ್ನ ಸ್ನೇಹಿತೆ ಆರ್ನ ಅವರು ಈ ಸಿನಿಮಾ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಪ್ರಕೃತಿ ಅನ್ನೋ ಪಾತ್ರ, ನಿಜವಾಗ್ಲೂ ಪ್ರಕೃತಿ ಹೇಗೆ ನಮಗೆ ಸಮಾಜಕ್ಕೆ ಸ್ಪಂದಿಸುತ್ತೋ ಈ ಪಾತ್ರದ ಮೂಲಕ ಅವರು ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಾರೆ. ಒಂದು ಒಳ್ಳೆ ಪಾತ್ರ. ನೀವೇನೇನು ಬಿಲ್ಡಪ್ ಕೊಡು ಅಂತ ಹೇಳಿದ್ರೆ ದೇವರಾಣೆ ಎಲ್ಲ ಕೊಟ್ಟಿದ್ದೀನಿ. ಯಾವ್ದಾದ್ರು ಬಿಟ್ಟಿದ್ರೆ ಕಿವಿಲಿ ಹೇಳಿ, ಅದನ್ನೆಲ್ಲ ಬೇಕಾದ್ರೆ ವಾಪಸ್ ಹೇಳ್ತೀನಿ ನಾನು. ಆ್ಯಂಡ್ ಕೌರವ್ ವೆಂಕಟೇಶು, ಸೊ ಈ ಸಿನಿಮಾ ಮೂಲಕ ಫೈಟ್ ಮಾಸ್ಟರ್ ಆಗಿದ್ದವರು ಡೈರೆಕ್ಟರ್ ಆಗಿದ್ದಾರೆ. ದೇವರಾಣೆಗೂ ತುಂಬ ಖುಷಿ, ಒಳ್ಳೆ ವ್ಯಕ್ತಿ. ಕೌರವ್ ವೆಂಕಟೇಶ್ ಹತ್ರ ಕಾಮಿಡಿ ಸಿನಿಮಾ ತೆಗ್ಸಕ್ಕಾಯ್ತಾ ಸರ್? ಇಲ್ಲಿಂದ ಅಲ್ಲಿಗೆ ಎಗ್ರಿ ಸರ್, ಹಂಗೆ ಮಾಡಿ ಸರ್ ಅಂತ ಮಾಡಿಸಿ ಇಲ್ಲೆಲ್ಲ ಏಟ್ ಮಾಡೋರೆ. ನಮ್ಮ ಕೈ ಎತ್ತಕ್ಕಾಯ್ತಿಲ್ಲ. ಒಂದು ಕಣ್ಣು ರಾಜಸ್ಥಾನ, ಒಂದು ಕಣ್ಣು ಪಾಕಿಸ್ತಾನಕ್ಕೆ ಹೋಯ್ತಾಯ್ತು. ಇವ್ರು ಶೂಟಿಂಗ್ ಮುಗಿಸ್ಕೋರೆ ಹಿಂಗಿರುತ್ತೆ ಕಣ್ಣು. ಹಿಂಗೆ ನಿದ್ದೆ ಮಾಡೋಕೆ ಹೋಗ್ತೀನಿ, ಯಾಕೆಂದರೆ ಅಷ್ಟು ನೋವಾಗಿರುತ್ತೆ. ತುಂಬ ನೊಂದ್ಕೊಂಡು ಬೆವರು ಸುರಿಸ್ಬಿಟ್ಟಿದ್ದೀನಿ. ಸೊ ಎಲ್ಲದರ ಸಮಾಗಮ ಒಂದು ಅದ್ಭುತವಾದ ಸಿನಿಮಾ ಆಗಿದೆ. ನಮ್ಮೂರಿನವರು, ನಮ್ಮೂರು ಪಕ್ಕದಲ್ಲಿ ಕಾಣಿಸಿದ್ರೆ ನಮ್ಮೂರಿನ ಮನೇನ ಬಗ್ಗೆ ನೋಡಿ ಅವ್ರ ಮನೆ ಕಾಣ್ತದೆ. ಎಗರ್ಬಿಟ್ರೆ ಟುಪ್ಪಕ್ಕನ್ನು ಅವ್ರ ಮನೆಗೆ ಬಿದ್ದುಬಿಡ್ತೀನಿ. ನಮ್ಮ ಕೊಳ್ಳೇಗಾಲದವರಾದ ನಮ್ಮ ಮಿಮಿಕ್ರಿ ಗೋಪಣ್ಣ ಈ ಸಿನಿಮಾದ ಶಕ್ತಿ. ಸಖತ್ ರನ್ಸಿದ್ದಾರೆ. ಕೋಟೆ ಪ್ರಭಾಕರ್ ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ ಸಿನಿಮಾದಲ್ಲಿ. ಈ ಸಿನಿಮಾ ಶುರುವಾದಾಗ ನಾನು ಫಸ್ಟ್ ಅಭಿನಂದಿಸೋದು ಅವ್ರನ್ನ. ಇವತ್ತು ಸ್ಪೆಷಲಿ ಒನ್ ಆಫ್ ದ ರೀಸನ್ ಈ ಕಾರ್ಯಕ್ರಮಕ್ಕೆ ಕೋಟೆ ಪ್ರಭಾಕರ್ ಅವರು ಒಬ್ಬ ಅದ್ಭುತವಾಗಿ ವಿಲನ್ ಆಗಿ ನೋಡಿದ್ದೀರ. ಅಣ್ಣ ನೀನು ಕೋಟೆ ಪ್ರಭಾಕರ್ ಅಲ್ಲ, ಕೋಟಿ ಪ್ರಭಾಕರು. ಏನ ನನ್ನ ಕೋಟಿಗಟ್ಟಲೆ ಮಾಡಿಬಿಟ್ಟವ್ರೆ ಅಂತ ಜನ ಮಾತಾಡ್ತಾರೆ. ನಂಗೆ ಗೊತ್ತಿಲ್ಲಕ್ಕಪ್ಪ. ಓಕೆ, ಸತ್ಯ ನೋಡಿ ಮೇಡಮ್ ಫೋನ್ ಬರ್ತು, ಸತ್ಯ ನೋಡಿ, ಸತ್ಯ ಅಂತಲೇ ಫೋನ್ ಮಾಡೋದು ಈಗ ಅವ್ರಿಗೆ. ಸತ್ಯ ಕಾಲಿಂಗ್ ಅಂತ ಗೊತ್ತಾಯ್ತು. ಸೊ ಖುಷಿ ಏನು ಅಂತ ಹೇಳಿದ್ರೆ, ರಿಯಾಲಿಟಿ ಶೋ ಫಸ್ಟ್ ಟೈಮ್ ಅವ್ರು ಅಟೆಂಡ್ ಮಾಡಿದ್ದು. ಈಗ ರಿಯಾಲಿಟಿ ಶೋ ವಿನ್ನರ್ ಆಗಿ ಬಂದರು. ಸೊ ಜೋಡಿ ಸೊ ನಿಜವಾದ ಅವರಿಬ್ಬರು ಒಳ್ಳೆ ಜೋಡಿ. ಕೋಟೆಯವರೇ ನಮ್ಮ ಸಿನಿಮಾದಲ್ಲಿ ಕೇಡಿ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ಭುತವಾದ ಒಂದು ಪಾತ್ರ. ಆ್ಯಕ್ಷನ್, ಅವ್ರ ಜೊತೆ ಫೈಟ್ಸ್ ಇರ್ಬೋದು, ಎಲ್ಲವೂ ಚೆನ್ನಾಗಾಗಿದೆ. ಈ ಸಿನಿಮಾ ಶುರುವಾದಾಗ ಶೋ ಕಮಿಟ್ ಆದರು, ಮಾಡೋದೋ ಬೇಡವೋ ಅನ್ನೋ ಥರದಲ್ಲಿ ಇದ್ದರು. ಯಾಕೆಂದರೆ ಇವ್ರು ಸಿನಿಮಾದಲ್ಲಿ ಸಖತ್ ಬಿಸಿ. ನಂಗೆ ಕೋಟೆಣ್ಣಿಗೆ ಫೋನ್ ಮಾಡಿದಾಗೆಲ್ಲ, ಪ್ರಥಮ್ ಇಲ್ಲಿ ಹೋಗ್ತಾ ಇದ್ದೀನಮ್ಮ, ಮಂಗಳೂರು ಶೂಟ್ ಹೋಗ್ತಾನೆ, 3 ದಿನ ಬಿಟ್ಬಿಡಮ್ಮ, ನೀನು ಫೋನ್ ಮಾಡಬೇಡ, 3 ದಿನ ಆದಮೇಲೆ ನಾನೇ ಮಾಡ್ತೀನಿ. ಪ್ರತಿದಿನ ಶೂಟಲ್ಲಿದ್ದವರು
ಇವತ್ತು ಒಂದು ಶೋಗೆ ಅಂತ ರಿಯಾಲಿಟಿ ಶೋ ಕಮಿಟಾರು. ಆ ಶೋ ಮುಗಿಯೋದ್ರಲ್ಲಿ ಒಂದು ಶೋ ಗೆದ್ದು ಒಂದು ಫಸ್ಟ್ ಟೈಮ್ ಸ್ಮಾಲ್ ಸ್ಕ್ರೀನ್ಗೆ ಹೋಗಿ ಗೆದ್ಕೊಂಬಂದಿದ್ದಾರೆ. ನನಗೆ ಬಹಳ ಖುಷಿ ಅವ್ರನ್ನ ಮತ್ತು ಮಾಲತಿ ಮೇಡಮ್, ನಿಜವಾಗ್ಲೂ ಹೆಮ್ಮೆ. ಸೊ ಅವರೆಲ್ಲದರ ಸಮಾಗಮ ಒಂದು ಒಳ್ಳೆ ಸಿನಿಮಾ ನೋ ಕೊಕೇನ್, ಒಂದು ಕಷ್ಟಕರವಾದ ಅಷ್ಟೇ ಇಷ್ಟಕರವಾದ ಜರ್ನಿ ಮುಗಿಸಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಎಲ್ಲ ಹಂತದಲ್ಲಿ ಜೊತೆಲಿದ್ರಿ. ನಾನು ಹೇಳಿದ್ನಲ್ಲ, ಎಲ್ಲ ಹೆಣ್ಮಕ್ಳಿಗೆ ಮಿಸ್ ಮಾಡಿದೆ, ಜೂಮ್ ಹಾಕಿ ಇವ್ರನ್ನ ತೋರಿಸಿ, ಜೂಮ್ ಹಾಕಿ. ಯಾಕೆಂದರೆ ಹೆಂಡತಿ ಅಂದರೆ ಹೆಂಗಿರ್ಬೇಕು ಅಂದರೆ ನೋಡಿ, ಹೃದಯ ಆಡಿತಲ್ಲಿ ಹೆಂಗೆ ಅವ್ರ ಗಂಡಗೆ ಇನ್ನೊಂದು ಮದುವೆ ಮಾಡಿಸ್ತಾರೆ ಅಂದರೆ ನಿಂತ್ಕೊಂಡು ನೋಡಿ, ಯಾವತ್ತೂ ಡೌಟ್ ಪಡಲ್ಲ ಅಂಬರೀಷ್. ಅದನ್ನೇ ಹೇಳ್ತಿದ್ದೀರ ಪದೇ ಪದೇ, ಏನು ಇಂಟೆನ್ಷನ್ ಇರ್ಬೋದು? ನನಗೆ ಯಾವ ಇಂಟೆನ್ಷನು ಇಲ್ಲ, ಜನಕ್ಕೆ ಈ ಥರ ಇರಲಿ, ಹೆಂಡತಿ ಸಾಫ್ಟಾಗಿರಲಿ ಅಂತ ನಾನು ತೋರಿಸಿದ್ದು. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ಮೇಡಮ್ ಮಾತಾಡ್ತಾರೆ.